ಮೂವಿ ನೋಡಿ? ಹಾಂ ಮೇಡಮ್, ತುಂಬ ಸಿನಿಮಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಲಾಸ್ಟ್ 2 ಇಯರ್ಸಿಂದ. ಯಾಕಂದರೆ ಅವ್ರ ಹಿಂದಿನ ಸಿನಿಮಾಗಳು ಮಾತ್ರ ಅದ್ಭುತವಾಗಿ ಮೂಡಿ ಬಂದಿತ್ತು. KGF ಸೀರೀಸ್ ಆಗಿರ್ಬೋದು, ಉಗ್ರಂ ಆಗಿರ್ಬೋದು. ಇದು ನನಗೆ ಇಷ್ಟ ಆಗಿದೆ ಏನಂದರೆ ಅದೇ ನಮ್ಮ ಪ್ರಶಾಂತ್ ನೀಲ್ ಅವರು ಕತೆ ಹೇಳೋವಂಥ ರೀತಿ, ಆ ಪಾತ್ರನ ಇಂಟ್ರಡ್ಯೂಸ್ ಮಾಡೋವಂಥದ್ದು, ನೈಜವಾಗಿ ಅಭಿನಯ ತೆಗೆಸ್ತಾರೆ. ಆಮೇಲೆ ಒಂದು ಆ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಹೀರೋಗೆ ಅವ್ರು ಕೊಡೋಂಥ ಒಂದು ಇಮೇಜು ಅಂದರೆ ಬಿಲ್ಡಪ್ ಜಾಸ್ತಿ ಏನೂ ಇರೋದಿಲ್ಲ. ಬಟ್ ಅವ್ರ ಕ್ಯಾರೆಕ್ಟರೈಸೇಷನ್ ಕಥೆಯಲ್ಲಿ ಅವರು ಒಂದು ಅದನ್ನ ತಗೊಂಡು ಹೋಗೋದು ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಆಡಿಯನ್ಸ್ ಎಲ್ಲ ಅಂದರೆ ಉಗ್ರ ಮೂವಿದೆಲ್ಲ ಕಾಪಿ ಇದೆ ಡೈಲಾಗ್ಸ್ ಅಂತ? ಇಲ್ಲ, ಡೆಫಿನೆಟ್ಲಿ ಇಲ್ಲ, ಅದು ಮಾತ್ರ ತಪ್ಪು. ಉಗ್ರಮ್ದು ಯಾವುದೇ ರೀತಿ ಕತೆ ಒಂದು ಲೈನ್ ಇದೆ, ಬಟ್ ಏನಂದರೆ ಸ್ಕ್ರೀನ್ ಪ್ಲೇ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಸೀನ್ಗಳೆಲ್ಲ ಉಗ್ರಮಲ್ಲಿ ಎಷ್ಟೊಂದು ಸೀನ್ಗಳು ಇಲ್ಲ ಕೆಲವೊಂದು ಕತೆ ಲೈನ್ ಇದೆ, ಬಟ್ ಸ್ಕ್ರೀನ್ ಪ್ಲೇ ಟೋಟಲಿ ಚೇಂಜ್ ಮಾಡಾಕಿದ್ದಾರೆ. ಆಮೇಲೆ ಪಾತ್ರಗಳು ಡಿಫ್ರೆಂಟ್ ಪಾತ್ರಗಳಿದೆ. ಆಮೇಲೆ ನಮ್ಮ ಕನ್ನಡದವ್ರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ಜನ, ಗರುಡಾರಾಮ್ ಅವರು, ಪ್ರಮೋದ್ ಅವರು, ಗುಲ್ಟು ನವೀನ್ ಅವರು. ಒಂದು ಓಪನ್ ಆಗಿ ಹೇಳ್ಬೇಕಂದ್ರೆ ಈ ಥರ ಹಾಲಿವುಡ್ ಮೇಕಿಂಗು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಓಪನ್ ಆಗಿ ಹೇಳ್ತೀನಿ, ಆ ಒಂದು ಬ್ಯಾಕ್ ಡ್ರಾಪು, ಆ ಸೆಟ್ಸು, ಆ ಲೈಟಿಂಗು, ನೀವು ನಿಜವಲ್ಲ ಹಾಲಿವುಡ್ ಮೂವೀಸ್ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತೇಳಿ. ಕ್ಲೈಮ್ಯಾಕ್ಸ್ ಹೆಂಗಿತ್ತು ಸರ್? ಇಲ್ಲ, ಕ್ಲೈಮ್ಯಾಕ್ಸ್ ಅದೇ ಡೆಫಿನೆಟ್ಲಿ ಒಂದು ವಾವ್ ಅನ್ನೋ ಥರನೇ ಇತ್ತು, ಒಂದು ಎಕ್ಸೈಟ್ಮೆಂಟ್ ಆಗಿತ್ತು. ಅಂದರೆ ಪಾರ್ಟ್ 2ಗೆ ಹಿಂಟಿದೆ. ಓವರಾಲ್ ಆಗಿ ಎಂಜಾಯ್ ಮಾಡ್ತೇವೆ ಮೇಡಮ್, ಒಂದು ಪ್ರೇಕ್ಷಕನಾಗಿ. ಡೆಫಿನೆಟ್ಲಿ ಇಲ್ಲ ಮೇಡಮ್, ಇನ್ನೂ ತುಂಬ ಅದ್ಭುತವಾದಂಥ ಸಿನಿಮಾಗಳು ಕೊಡ್ತಾರೆ ನಮ್ಮ ಪ್ರಶಾಂತ್ ನೀಲ್ ಅವರು. ಇನ್ನೂ ಒಂಥರ ದುಪ್ಪಟ್ಟಾಗ್ತಾ ಇದೆ. ಆಲ್ರೆಡಿ ಅವ್ರು ಏನಿಲ್ದಿರೋವಾಗಲೇ ಅವಾಗ ಉಗ್ರಂ ಮಾಡಿದರು, ತುಂಬಾ ಹ್ಯೂಜ್ ಹಿಟ್ ಆಯಿತು. ಹಂಗೆ ಪಾರ್ಟ್ 1 ಪಾರ್ಟ್ 2, ಈಗ ಸಲಾರ್ 1 ಮಾಡಿದರೆ 2 ಇನ್ನೂ ಅದ್ಭುತ. ನಮ್ಮ NTR ಸರ್, ಜೂನಿಯರ್ NTR ಸರ್, ಅವ್ರ ಜೊತೆ ಮಾಡ್ತಾ ಇದ್ದಾರೆ. ತುಂಬ ಎಲ್ಲ ಸಕ್ಸಸ್ ಆಗಲಿ ಅಂತೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.